ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಮಾಡಲೇಬೇಕಾಗಿರುವಂತಹ 4 ಮುದ್ರೆಗಳ ಬಗ್ಗೆ ಹೇಳ್ತೀನಿ. ಈ ಮುದ್ರೆನ ಪ್ರತಿದಿನ ಅಟ್ಲೀಸ್ಟ್ 10 ನಿಮಿಷನಾದರೂ ಪ್ರಾಕ್ಟೀಸ್ ಮಾಡೋದ್ರಿಂದ ಅವರ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಫೋಕಸ್ ಜಾಸ್ತಿ ಆಗುತ್ತೆ, ಡೈವರ್ಷನ್ ಆಗ್ತಿರ್ತಾರಲ್ವಾ ಅದೆಲ್ಲ ಕಡಿಮೆ ಆಗುತ್ತೆ, ಸ್ಟ್ರೆಸ್ಸು ಡಿಪ್ರೆಷನ್ನು ಕಡಿಮೆ ಆಗುತ್ತೆ, ನೆಗೆಟಿವ್ ಥಾಟ್ಸ್ ಬರ್ದಲ್ಲಿರೋ ಥರ ತಡೆಯುತ್ತೆ, ಪಾಸಿಟಿವ್ ಥಾಟ್ಸ್ ಹೆಚ್ಚಾಗುತ್ತೆ. ಜೊತೆಗೆ ಮಕ್ಕಳಿಗೆ ಮೇನಾಗಿ ಬೇಕಾಗಿರೋದು ಇಮ್ಯುನಿಟಿ ಪವರ್, ಅವರ ರೋಗ ನಿರೋಧಕ ಶಕ್ತಿಯೂ ಜಾಸ್ತಿ ಆಗುತ್ತೆ. ಬರೀ ಸ್ಟೂಡೆಂಟ್ಸೇ ಮಾಡಬೇಕಾ ಅಂದರೆ ಹಾಗೇನಿಲ್ಲ. ಕಾನ್ಸಂಟ್ರೇಷನು, ಮೆಮೊರಿ ಪವರು, ಇಮ್ಯುನಿಟಿ ಪವರ್ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಪ್ರತಿಯೊಬ್ಬರೂ ಮಾಡ್ಬೋದು. 1 ವರ್ಷದ ಮಗುವಿಂದ 100 ವರ್ಷದವರೆಗೂ ಎಲ್ಲರೂ ಮಾಡುವಂಥ ಮುದ್ರೆಗಳನ್ನ ನಾನು ಇವತ್ತು ತೋರಿಸ್ತೀನಿ. ಆದರೆ ಸ್ಪೆಷಲ್ಲಾಗಿ ಇದು ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಮೊದಲನೇ ಮುದ್ರೆ ಹಾಕಿನಿ ಮುದ್ರೆ. ಇದಕ್ಕೆ ನಿಮ್ಮ 2 ಕೈ ಬೆರಳುಗಳನ್ನ ಈ ಥರ ಟಿಪ್ ನೋಡಿ, ಟಿಪ್ ಟಚ್ ಮಾಡಬೇಕು. ಹೆಂಗೆಂಗೋ ಇಟ್ಕೋಬೇಡಿ, ಹೀಗೆಲ್ಲ ಇಟ್ಕೊಳ್ಳೋದಲ್ಲ. ನೀಟಾಗಿ 2 ಬೆರಳುಗಳ ಟಿಪ್ ಟಚ್ ಆಗಬೇಕು. ಟಿಪ್ ಟಚ್ ಆಗಬೇಕು. ನಿಮ್ಮ ಎದೆ ಚೆಸ್ಟ್ ಭಾಗದಲ್ಲಿ ಹೀಗೆ ಇಟ್ಕೊಂಡು ಕಣ್ಮುಚ್ಕೊಂಡು ಧ್ಯಾನ ಮಾಡಿ. 10 ನಿಮಿಷನಾದರೂ ಮಾಡಬೇಕು. 10ರಿಂದ 20 ನಿಮಿಷ ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಎರಡನೇ ಮುದ್ರೆ ಆದಿ ಮುದ್ರೆ. ಆದಿ ಮುದ್ರೆಗೆ ತುಂಬ ಈಸಿನೇ. ಹೆಬ್ಬೆರಳನ್ನ ಈ ಥರ ಕ್ಲೋಸ್ ಮಾಡಿ ಪ್ರೆಸ್ ಮಾಡಬೇಕು. ಹೆಬ್ಬೆರಳನ್ನ ಫಸ್ಟ್ ಈ ಥರ ಕ್ಲೋಸ್ ಮಾಡಿ ಹೀಗೆ, ಓಕೆನಾ. ಇದನ್ನು ಈ ರೀತಿ ಇಟ್ಕೊಂಡು ಇದು ಆಕಾಶಕ್ಕೆ ತೋರಿಸಂಗಿರಬೇಕು. ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಧ್ಯಾನ ಮಾಡಿ. ಈ ಮುದ್ರೆನೂ ಅಷ್ಟೇ 10 ನಿಮಿಷನಾದರೂ ಮಾಡಬೇಕು. 20 ನಿಮಿಷ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ 3ನೇ ಮುದ್ರೆ ಸೂರ್ಯ ಮುದ್ರೆ. ಈ ಸೂರ್ಯ ಮುದ್ರೆನೂ ಈಸಿನೇ. ನಿಮ್ಮ ರಿಂಗ್ ಫಿಂಗರ್ ಅಂದರೆ ಉಂಗುರದ ಬೆರಳನ್ನ, ಹೆಬ್ಬೆರಳನ್ನ ಇಲ್ಲಿ 3ನೇ ಗೆರೆ ಇರುತ್ತಲ್ವಾ, ಈ 3ನೇ ಗೆರೆಗೆ ಟಚ್ ಮಾಡಿಸ್ಬೇಕು. ಅದ್ರ ತುದಿ ಇದಕ್ಕೆ ಟಚ್ ಆಗಬೇಕು. ಓಕೆ, ಅದ್ರ ಮೇಲೆ ಹೆಬ್ಬೆರಳನ್ನ ಪ್ರೆಸ್ ಮಾಡಬೇಕು. ಗಟ್ಟಿಯಾಗಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಲೈಟಾಗಿ ಪ್ರೆಸ್ ಮಾಡಿ ಈ ಥರ. ಇದು ಸೂರ್ಯ ಮುದ್ರೆ. ಇದನ್ನು ಅಷ್ಟೇ 10ರಿಂದ 20 ನಿಮಿಷದವರೆಗೂ ಮಾಡಿ. ಹೀಗೆ ಮಾಡಿಬಿಡಿ, ತೊಡೆ ಮೇಲೆ ಇಟ್ಕೊಂಡು ಧ್ಯಾನ ಮಾಡಬೇಕು. ಇನ್ನು ಕೊನೆಯದಾಗಿ 4ನೇ ಮುದ್ರೆ ಚಿನ್ ಮುದ್ರೆ ಅಂದರೆ ಧ್ಯಾನ ಮುದ್ರೆ. ಧ್ಯಾನ ಮುದ್ರೆ ಎಲ್ಲರೂ ಗೊತ್ತಿರುತ್ತೆ. ತೋರು ಬೆರಳು, ಹೆಬ್ಬೆರಳು ಎರಡನ್ನೂ ಈ ರೀತಿ 2 ಟಿಪ್ ಟಚ್ ಆಗಬೇಕು, ಅಂದರೆ ತುದಿಗಳು ಟಚ್ ಆಗಬೇಕು. ಇದೇ ಚಿನ್ ಮುದ್ರೆ, ಧ್ಯಾನ ಮುದ್ರೆ ಅಂತಲೂ ಕರೀತಾರೆ. ಇದನ್ನು ಹೀಗೆ ತೊಡೆ ಮೇಲೆ ಇಟ್ಕೊಂಡು ಧ್ಯಾನ ಮಾಡಿ. ಮಿನಿಮಮ್ 10 ನಿಮಿಷ, 20 ನಿಮಿಷ ಮಾಡಿದ್ರೆ ಒಳ್ಳೆಯದು. ಈ 4 ಮುದ್ರೆಗಳನ್ನ ಪ್ರತಿದಿನ ಮಕ್ಕಳ ಕೈಲಿ ಮಾಡಿಸಿ ನಿಜವಾಗ್ಲೂ ಅವರ ಕಾನ್ಸಂಟ್ರೇಷನ್, ಮೆಮೊರಿ ಪವರ್, ಫೋಕಸ್, ಪಾಸಿಟಿವ್ ಆ್ಯಟಿಟ್ಯೂಡ್, ಜೊತೆಗೆ ಸ್ಟೂಡೆಂಟ್ಸ್ಗೆ ಫಸ್ಟು ಆರೋಗ್ಯ ಚೆನ್ನಾಗಿರಬೇಕು, ಅವರ ಇಮ್ಯುನಿಟಿ ಪವರ್ ಜಾಸ್ತಿ ಆಗೋದಕ್ಕೂ ಈ ಮುದ್ರೆಗಳು ಸಹಾಯ ಮಾಡುತ್ತೆ. ಹಾಗೆ ಮೆಡಿಟೇಷನ್ ಮಾಡಿ ಅಂದರೆ ಮಕ್ಕಳು ಮಾಡಲ್ಲ. ನೀವು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹೀಗೆ ಧ್ಯಾನ ಮಾಡೋದವ್ರಿಗೆ ಹೇಳ್ಕೊಡಿ, ಖಂಡಿತವಾಗ್ಲೂ ಟ್ರೈ ಮಾಡ್ತಾರೆ. ಬೆಳಗ್ಗೆ 2 ಮುದ್ರೆ ಮಾಡಿಸಿ, ಸಂಜೆ ಸ್ಕೂಲಿಂದ ಬಂದಮೇಲೆ ಆವಾಗ ಒಂದು 2 ಮುದ್ರೆ ಮಾಡಿಸಿ, ಆಮೇಲೆ ಸ್ನ್ಯಾಕ್ಸ್ ಕೊಡಿ. ಮುದ್ರೆಗಳನ್ನ ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೇ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾವ ಟೈಮಲ್ಲಾದರೂ ಮಾಡ್ಬೋದು, ಖಾಲಿ ಹೊಟ್ಟೆ ಇದ್ದರೆ ಒಳ್ಳೆ ರಿಸಲ್ಟ್ ಬರುತ್ತೆ. ನೀವು ಊಟ ತಿಂದು ಅಟ್ಲೀಸ್ಟ್ 3 ಗಂಟೆ ಟೈಮ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ಇನ್ನು ನೆಲದಲ್ಲೇ ಕೂತ್ಕೊಂಡು ಮಾಡಬೇಕಂದ್ರೆ ಫ್ಲ್ಯಾಟ್ ಸರ್ಫೇಸಲ್ಲಿ ಮಾಡಿ. ಒಂದು ಚಾಪೆ ಅಥವಾ ಮ್ಯಾಟ್ ಹಾಕ್ಕೊಂಡು ಕೂತ್ಕೊಂಡು ಮಾಡಿದ್ರೆ ಪದ್ಮಾಸನ, ಸುಖಾಸನ, ವಜ್ರಾಸನ ಯಾವುದ್ರಲ್ಲಾದರೂ ಮುದ್ರೆನ ಮಾಡ್ಬೋದು. ಪದ್ಮಾಸನ, ವಜ್ರಾಸನ ಅದೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಸುಖಾಸನ, ಮಾಮೂಲಿ ಚಕ್ಲ ಬಕ್ಲ ಹಾಕ್ಬಿಟ್ಟು ಕೂತ್ಕೋತೀವಲ್ವ, ಅದೇ ರೀತಿ ಕೂತ್ಕೊಂಡು ನಿಮ್ಮ ಬೆನ್ನು ನೇರ ಇರಬೇಕು. ಬೆನ್ನು ಮತ್ತು ಕತ್ತು ನೇರ ಇರಬೇಕು, ಸ್ಟ್ರೈಟಾಗಿ ಕೂತ್ಕೊಂಡು ಮಾಡಿ. ನೀವು ಚೇರಲ್ಲೂ ಕೂತ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಬೆನ್ನು ಮತ್ತು ಕುತ್ತಿಗೆ ಎಲ್ಲ ಸ್ಟ್ರೈಟಾಗಿರಬೇಕು. ನಿಮ್ಮ ಪಾದಗಳು ನೆಲಕ್ಕೆ ತಾಕ್ತಿರಬೇಕು. ಆ ಪೊಸಿಷನಲ್ಲಿ ಕೂತ್ಕೊಂಡು ನೀವು ಚೇರಲ್ಲಿ ಕೂತ್ಕೊಂಡಾದರೂ ಪ್ರಾಕ್ಟೀಸ್ ಮಾಡ್ಬೋದು. ಕೆಲವ್ರಿಗೆ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ, ಒಂದು ಅರ್ಧ ಗಂಟೆ ಹಂಗೆ ಸ್ಟ್ರೈಟಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಮಲ್ಗಿ ಕೂಡ ಮಾಡ್ಬೋದು ಅಂತ ಹೇಳ್ತಾರೆ, ಡಾಕ್ಟರೇ ಹೇಳಿರೋದು. ಆದರೆ ಫ್ಲ್ಯಾಟ್ ಸರ್ಫೇಸ್ ಅಂದರೆ ಒಂದು ಚಾಪೆ ಅಥವಾ ಮ್ಯಾಟ್ ಹಾಕ್ಕೊಂಡು ಮಲಗಿ, ದಿಂಬ ಹಾಕೋಬಾರ್ದು. ಹಾಗೆ ಮಲಗಿ ನೀವು ಮುದ್ರೆ ಇಟ್ಕೊಂಡು ಒಂದು 10 ನಿಮಿಷ 15 ನಿಮಿಷ ಪ್ರಾಕ್ಟೀಸ್ ಮಾಡ್ಬೋದು. ಹೋಗಿ ಮೇಡಮ್ 10 ನಿಮಿಷ ಅಂದರೂ ಜಾಸ್ತಿ ಆಗಿಬಿಡುತ್ತೆ ಅಂದರೆ ಅಟ್ಲೀಸ್ಟ್ 5 ನಿಮಿಷನಾದರೂ ಪ್ರಾಕ್ಟೀಸ್ ಮಾಡಿಸಿ. 5 ನಿಮಿಷ ಅಂತಂದರೆ 20 ನಿಮಿಷನೇ, 4 ಸೇರಿಸ್ರಿ 20 ನಿಮಿಷನೇ ಆಗುತ್ತೆ. ಅಟ್ಲೀಸ್ಟ್ 20 ನಿಮಿಷನಾದರೂ ಧ್ಯಾನ ಮಾಡಿಸಿ, ಮಕ್ಕಳ ಕೈಲಿ ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿಸಿ. ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತಾ? ಹಾಗಾದ್ರೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.